ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಇವತ್ತು ಅರ್ಲಿ ಮಾರ್ನಿಂಗ್ಗೆ ಮೋಡಗಳೆಲ್ಲ ಎಷ್ಟು ಚೆನ್ನಾಗಿ ತೇಲ್ತಾ ಇತ್ತು. ಸೊ ಈಚೆ ಬಂದು ನೋಡಿದಾಗ ಒಂಥರ ಚೆನ್ನಾಗಿ ಅನಿಸ್ತಿತ್ತು. ಅದಕ್ಕೋಸ್ಕರ ಇದನ್ನ ಕ್ಯಾಪ್ಚರ್ ಮಾಡಿದೆ. ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಇವತ್ತು ನಮ್ಮ ಬ್ಲಾಗಲ್ಲಿ ಮೇ ಬಿ ಶಾಪಿಂಗ್ ಹೋಗೋದಿದೆ. ಏನೇನು ಶಾಪ್ ಮಾಡಬೇಕಂದ್ರೆ, ದಾನ್ವಿದ್ ಬರ್ಡೇ ಇದೆ, ಅದಕ್ಕೋಸ್ಕರ ಬಟ್ಟೆ ಶಾಪ್ ಮಾಡಿಕೊಂಡು ಇವತ್ತು ಇಲ್ಲಿಂದ ಹೋಗ್ತಿದ್ದೀವಿ. ಆಗಲೇ 2 months ಆಯ್ತು ನಾವು ಇಲ್ಲಿಗೆ ಬಂದು, ಇಲ್ಲೇ ಸ್ಟೇ ಆಗಿಬಿಟ್ಟಿದ್ವಿ. ಆಮೇಲೆ ಹೂವನ್ನ ಸುಮ್ಮನೆ ಒಂಥರ ಟೈಮ್ ಪಾಸ್ ಕಟ್ಟೋದು, ಹೂ ಕಟ್ಟೋದೇ ಕೆಲಸ ಆಗೋಗ್ಬಿಟ್ಟಿತ್ತು. ಇಲ್ಲಿ ಈ ಪಿಂಗರ್ ಇದೆಯಲ್ಲ, ಇಲ್ಲಿ ನರಗಳೇ ನೋವು ಬಂದುಬಿಡ್ತಿತ್ತು. ಫಸ್ಟ್ ಒಂದು 5 kg ಪಕ್ಕದ ಮನೆ ಅಕ್ಕನ ಹತ್ರ ಹಾಕಿಸ್ಕೊಂಡು ಕಟ್ಟಿದ್ವಿ. ಅದಾದಮೇಲೆ ಅವರು ಬೇರೆ ಕೆಲಸ ಅಂತ, ಅವ್ರಿಗೆ ಬೇರೆ ಕೆಲಸ ಬಂತು ಅಂತ ಹೇಳಿ ಅವರು ಹೂವು ಕಟ್ಟೋದು ಬಿಟ್ಬಿಟ್ಟು, ಅದಾದಮೇಲೆ ಆಂಟಿಗಳು ಕಟ್ಕೊಡಿ ಅಂತ ಹೇಳ್ತಿದ್ರು, ಯಾರು ಕಟ್ಟೋರು ಸಿಗ್ತಿಲ್ಲ ಅಂತೇಳಿ ಒಂದೊಂದು ಸಲ 27 kg 30 kg ತನಕ ಕಟ್ಟಿದ್ವಿ. ಡೇಲೇನೆ ಒಂದು ನೈಟ್ 1 ಗಂಟೆ ತನಕ ಕಟ್ಟಿದ್ವಿ. ಅದರೆಲ್ಲ ಸಂಪಾದನೆ ಮಾಡಿರೋದು ಅಂದರೆ ಖರ್ಚೆಲ್ಲ ಕಳೆದು ನಮಗೆ ಮಿಕ್ಕಿದ್ದು ಅಂದರೆ ಅದರಲ್ಲಿ ಬಂದಿರೋದು ಖರ್ಚು ಮಾಡ್ಕೊಂಡಿದ್ದೀವಿ. ಒಬ್ಬೊಬ್ರಿಗೆ 1,500 ಬಂದಿದೆ. ಅದ್ರಲ್ಲಿ ನಾನು ಏನಾದರೂ ಮೆಮೊರಿಯಾಗಿ ಏನಾದರೂ ತೊಗೋಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅದಕ್ಕೆ ಏನು ಬರುತ್ತೆ, 1,500ಕ್ಕೆ ಏನು ಬರುತ್ತೆ. ಆದರೆ ತುಂಬ ಕಷ್ಟಪಟ್ಟಿದ್ದೀನಿ ಅಂತ ಅಂತೂ. ಕಷ್ಟ ಅಂದರೆ ಬರೀ ಬೆನ್ನು ಬ್ಯಾಕ್ ಪೇನ್ ಬೇರೆ ಇದೆ. ಅದರಲ್ಲಿ ಇಲ್ಲಿ ಕೈ ಪೈಪ್ ಥರ ಊದ್ಕೊಂಡೇ ಬಿಡ್ತಿತ್ತು. ಹೂವು ಕಟ್ಟಿ ಅದು ಕಟ್ಟಿದವ್ರಿಗೆ ಅದು ಅನುಭವ ಇರುತ್ತೆ. ಸೊ ಅದ್ರಲ್ಲಿ ಬಂದಿರೋ 1,500ದಲ್ಲಿ ಏನಾದರೂ ಇದನ್ನು ಅಷ್ಟು ಅಂದರೆ ಎಷ್ಟೊಂದು ಕಷ್ಟಪಟ್ಟು ಕಟ್ಟಿರೋ ಊದಲ್ಲಿ ಏನಾದರೂ ತೊಗೊಂಡಿರೋದು ಅನ್ನೋದು ಒಂದು ಮೆಮೊರಿ ಆಗಿರೋ ಥರ. ಅದು ನನಗೇನಂತ ತಲೆಗೆ ಐಡಿಯಾನೂ ಬರ್ತಿಲ್ಲ. ನೋಡೋಣ ಏನು ತೊಗೊಳ್ಳೋಣ ಅಂತ. ಸೊ ಈ ವಿಡಿಯೋನ ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡೋಂಗೆ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಬಟ್ಟೆಗಳು ತುಂಬ ಕಮ್ಮಿ ರೇಟ್ ಬಟ್ಟೆಗಳೆಲ್ಲ ಸಿಗುತ್ತಲ್ಲ, ಹೋಗಿ ಅಲ್ಲಿ ಅದನ್ನು ನಿಮಗೆ ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಸೊ ದಾನ್ವಿಗೆ ರೆಡಿ ಮಾಡಿ ಅವಳಿಗೇನೋ ನಾಷ್ಟ ಕೂಡ ತಿನ್ನಿಸಿಲ್ಲ. ಈಗಾಗಲೇ 9:15 ಆಗೋಯ್ತು. ಅವಳಿಗೆ ನಾಷ್ಟ ತಿನ್ನಿಸಿ ನಾನು ಫ್ರೆಶಪ್ ಆಗಿ ಅವಳಿಗೆ ನಾಷ್ಟ ತಿನ್ನಿಸಿ ಆದಮೇಲೆ ಫ್ರೆಶಪ್ ಮಾಡಬೇಕಿಲ್ಲ ಅಂತೆಲ್ಲ ಗೊತ್ತಲ್ಲ, ಮಕ್ಕಳು ಊಟ ತಿನ್ನಿಸಿದ್ಮೇಲೆ ಹೆಂಗಾಗ್ತಾರೆ ಅಂತ. ಅವಳಿಗೆ ನಾಷ್ಟ ತಿನ್ನಿಸಾದ್ಮೇಲೆ ಹೀಗೆ ರೆಡಿ ಮಾಡಲ್ಲ, ಅವ್ರು ಬರೋದು ಮೇ ಬಿ 1 ಗಂಟೆ ಆಗ್ಬೋದು. ಯಾವುದಕ್ಕೂ ಮಲಗಿಸ್ಬಿಟ್ಟು ಎಬ್ಬಿಸಿದ ಮೇಲೆ ತಿರ್ಗಾ ಒಂದ್ಸಲ ಊಟ ತಿನ್ನಿಸ್ಬಿಟ್ಟೆ ಅವಳಿಗೆ ಸ್ನಾನ ಮಾಡಿಸ್ಬೇಕು. ಇವತ್ತು ಹೂವು ಆಗ್ತೀವಿ ಅಂತ ಹೇಳಿದರು. ಸೊ ನೋಡೋಣ ಎಷ್ಟಾಗುತ್ತೋ ಅಷ್ಟು ಕಟ್ಕೊಟ್ಬಿಟ್ಟು ಪಾಪ 1 ಗಂಟೆ ಅಷ್ಟರಲ್ಲಿ ಹಾಕಿದ್ರೆ, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ನಾನು ಮಿಸ್ ಮಾಡ್ಕೊತೀನಿ ಯಾವಾಗಲೂ. ಸೊ ಅಲ್ಲಿಂದ ಬಂದರೆ ಚೋಟು ಬೇರೆ ಫಂಕ್ಷನ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದ. ನಾವು ಬಟ್ಟೆ ತೊಗೊಳಕ್ಕೆ ಹೋಗೋಕ್ಕೆ ಅಂತ ನಾವು ರೆಡಿ ಆಗಬೇಕಿತ್ತು. ಆದರೆ ಇವರು ಬೇರೆದೊಂದು ಫಂಕ್ಷನ್ ಇತ್ತು ಅಂತ ರೆಡಿಯಾಗಿದ್ದ. ಸೊ ನಮ್ಮ ದಾನುದು ಮತ್ತು ಚೋಟು ಕೈಲಿ ಏನೇ ಇದ್ದರೂ ದಾನು ಬಿಡಲ್ಲ. ಅದೇ ಒಂದು ದೊಡ್ಡ ಜಗಳ ಅವ್ರ ಮಧ್ಯೆ. ಸೊ ಆ ಡಬ್ಬಕ್ಕೆ ಏನೇ ಇರಲಿ, ಆ ಡಬ್ಬಕ್ಕೂ ಕಿತ್ತಾಡೋದೆ, ಬಾಕ್ಸ್ಗೂ ಕಿತ್ತಾಡೋದೆ, ಎಲ್ಲ ಬರೀ ಕಿತ್ತಾಡೋದೆ ಇವ್ರ ಕೆಲಸ. ಮಧ್ಯಾಹ್ನ ಬರ್ತಾರೆ ಅಂತ ರೆಡಿಯಾಗಿ ಈಗಾಗಲೇ 4:30 ಆಯ್ತು ಬಂತು, ಇನ್ನೂ ಬರಲೇ ಇಲ್ಲ. ಇನ್ನು ಯಾವಾಗ ಹೋಗೋದು ನಾವು, ಯಾವಾಗ ಶಾಪ್ ಮಾಡೋದು ಅಂತ ಒಂಥರ ಈ ಚಳಿ ಬೇರೆ ಆಗ್ತಿದೆ. 4:30 ಅವ್ರು ಬರೋಷ್ಟು 5 o'clock ಆಗುತ್ತೋ ಅಥವಾ 5:30 ಆಗುತ್ತೋ ಗೊತ್ತೇ ಇಲ್ಲ. ಫೋನ್ ಬೇರೆ ಸ್ವಿಚ್ ಆಫ್ ಆಗಿದೆ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ನನ್ನ ಮಗಳು ಪಾಪ ರೆಡಿ ಆಗ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಓಡಾಡ್ತಾನೆ. ಏನು ಮಾಡೋದು, ಎಷ್ಟು ದಿನದಿಂದ ಹೋಗ್ಬೇಕು ಅಂದ್ಕೊಂಡ್ರು ಶಾಪಿಂಗ್ ಹೋಗೋಕ್ಕೆ ಆಗ್ತಾಯಿಲ್ಲ. ಇವತ್ತಾದ್ರು ಫೈನಲ್ ಆಗಿ ಬರ್ತಾರೆ ಹೋಗೋಣ ಅಂತ ಅಂದ್ಕೊಂಡ್ರೆ ಹೀಗಾಗ್ತದೆ. ಏನು ಮಾಡೋಕ್ಕೆ, ಇದು ನೋಡಿದ್ರಿ ಅಲ್ಲಿಂದ ಆ ಮನೆಯಿಂದ ಈ ಮನೆಗೆ ಓಡಾಡ್ತಾಯಿತ್ತು ಪಾಪ. ಸಾಕ ಬಂದಿದ್ದು ಟೈಮು. ಕಾಯ್ದು ಸಾಕು. ಫೈನಲಿ 6 o'clock ಬಂದರು. ಅವ್ರ ಅಪ್ಪನ ನೋಡೋಂತ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಅವಳಿಗೆ. ಎಷ್ಟೊಂದು ದಿನದಿಂದ ಅವ್ರ ಅಪ್ಪನ ನೋಡೇ ಇರಲಿಲ್ಲ. ಅವಳು ತುಂಬ ಮಿಸ್ ಮಾಡ್ಕೊತಾ ಇಲ್ಲ. ಅದಾದಮೇಲೆ ನಾವು ಬಟ್ಟೆ ಅಂಗಡಿಗೆ ಹೋದ್ವಿ. ಬಟ್ಟೆ ಅಂಗಡಿ ಹುಡುಕೋ ಅಷ್ಟರಲ್ಲಿ ನಮಗೆ ನನ್ನ ತಂಗಿ ಅಡ್ರೆಸ್ ಹೇಳಿದ್ದು. ಸೊ ಮೈ ಫ್ಯಾಷನ್ ಅಂತ ನೆಲಮಂಗಲದಲ್ಲಿ ಹುಡುಕೋ ಅಷ್ಟರಲ್ಲಿ ನಮ್ಗೆ ಸಾಕಾಗೋಯಿತು.
ಬಟ್ ಈ ಬಟ್ಟೆ ತೋರಿಸೋದು ನಮಗೆ ಕಲರ್ ಬೇಡ ಇದೆ ಅವಳ ಹತ್ರ ಅಂತ ಅಂದ್ವಿ. ಅದ್ರ ಲೆಂತ್ ನೋಡಿ ಅಂತ ತೋರಿಸಿದ್ರು. ಅದು ಚೆನ್ನಾಗಿತ್ತು, ಬಟ್ ಕಲರ್ ಆಲ್ರೆಡಿ ಅವಳ ಹತ್ರ ಇದೆ. 6 ಮಂತ್ಸಲ್ಲಿ ಹಾಕಿದ್ದು ಆಫರ್ ಡೇಲಿ. ಅದಕ್ಕೆ ಅವ್ರ ಅಪ್ಪನ ಹೇಳ್ತಾಯಿದ್ರು ಆಫರ್ ಡೇಲಿ ಇದೆಯಲ್ಲ ಅದು ಡ್ರೆಸ್ ಕಲರು ಅಂತ. ಅದಕ್ಕೆ ನಾನು ಹೇಳ್ದೆ ಕಲರ್ನೆಲ್ಲ ಲೆಂತ್ ನೋಡ್ತಾ ಇರೋದು, ಇದು ಸೈಜ್ ಆಗುತ್ತಾ ಅಂತ ಹೇಳಿದೆ. ಅದಾದಮೇಲೆ ನಂಗೆ ಅನಿಸ್ತು ಈ ತೋಳು ಈ ಥರ ಎಲ್ಲ ಪಾಪ ಮಕ್ಳಿಗೆ ಈ ಥರ ಮಾಡಬಾರ್ದು ಅಂತ. ಯಾಕೆಂದರೆ ಅವ್ರು ಇರಿಟೇಟ್ ಆಗುತ್ತೆ, ಅದು ಚುಚ್ಚುತ್ತೆ ಅಂತ ಆ ಥರ ಇರುತ್ತೆ. ನನಗೆ ಅನ್ಸುತ್ತೆ ಆ ಥರ ಮಕ್ಳು ಮೊದಲೇ ಈ ಥರ ಫ್ರಾಕ್ಸ್ ಎಲ್ಲ ಹಾಕ್ಸ್ಕೊಳ್ಳೋಲ್ಲ, ಯಾಕೆಂದರೆ ಒಳಗಡೆ ಚುಚ್ತಾ ಇರುತ್ತೆ ಅಂತೇಳಿ. ಕಲೆಕ್ಷನ್ ಅಂತೂ ಚೆನ್ನಾಗಿದ್ದು, ಇನ್ನೂ ತರ್ತೆ ಅಂತ ಹೋಗಿದ್ರು. ಸೊ ಇದೊಂದು ಲೆಂತ್ಗೋಸ್ಕರ ಕೊಟ್ಟೋಗಿದ್ರು. ಆಮೇಲೆ ತಂದು ತೋರಿಸಿದ್ರು. ಬಟ್ ಅದ್ರ ಮೇಲೆ ಪ್ರೈಸ್ ಎಲ್ಲ ಇದ್ದಿದ್ದು 1700 ಮೇಲೆ ಇದ್ದಿದ್ದು. 1700 ಸಮಥಿಂಗ್ ಇತ್ತು, ಎಲ್ಲನೂ ಅಲ್ಲ, ಒಂದೊಂದು 800 ಕೂಡ ಇತ್ತು. ಸೊ ಈ ವೈಟ್ ಅಂತೂ ನಂಗೆ ಅಲ್ಲಿ ಗೊಂಬೆಗೆ ಹಾಕಿದಾಗ ನೋಡಿ ಇಷ್ಟ ಆಯಿತು. ಬಟ್ ಆಮೇಲೆ ಯಾಕೋ ಇಷ್ಟ ಆಗಿಲ್ಲ. ಬಟ್ ಯಾವ್ದು ತೊಗೊಂಡ್ವಿ ಅಂತ ಇಲ್ಲಿ ನಾನು ರಿವೀಲ್ ಮಾಡಲ್ಲ, ಯಾಕೆಂದರೆ ಬರ್ಡೇ ಟೈಮಲ್ಲಿ ಹಾಕಿದಾಗ ಇದು ಬರ್ಡೇಗೆ ಅಂತ ಪರ್ಚೇಸ್ ಮಾಡ್ತಾ ಇರೋದು. ಬರ್ಡೇಗೆ ಹಾಕಿದಾಗ ಹೇಳ್ತೀನಿ ಅದ್ರ ಪ್ರೈಸ್ ಎಷ್ಟಾಯಿತು, ಎಷ್ಟು ಡಿಸ್ಕೌಂಟ್ ಮಾಡಿದರು, ಓಕೆ ತೊಗೋಬೋದಾ ಬೇಡವಾ ಅಂತ ಹೇಳಿ. ಸೊ ಇವಾಗ ಇಷ್ಟೆಲ್ಲ ಕಲೆಕ್ಷನ್ ತೋರಿಸಿದ್ರು. ಅದಾದಮೇಲೆ ನಾವು ಮಾಮೂಲಿ ಮಾಡ್ರನ್ನಾಗಿ ತೋರಿಸ್ರಿ ಅಂತ ಹೇಳಿದ್ವಿ. ಅದು ಯಾಕೋ ಅಲ್ಲಿ ನಂಗೆ ಮಾಡ್ರನ್ನಾಗಿ ಇಷ್ಟನೇ ಆಗಲಿಲ್ಲ. ಅದಾದಮೇಲೆ ನೋಡಿದ್ವಿ, ಅಲ್ಲೇ ಆಟಾಡಿ ಅದಾದಮೇಲೆ ನಾವು ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ತಿದ್ವಿ. ಅಷ್ಟರಲ್ಲಿ ಅವಳು ಪಾಡ್ಗಳನ್ನ ಬಿಟ್ಬಿಟ್ವಿ ಆಟಾಡ್ಕೊ ಅಂತ. ಸೊ ಅದಾದಮೇಲೆ ನಮಗಂತೂ ನಮ್ಮ ಮನೆಯವ್ರ ಪಾಪ ತಿರ್ಗಾ ವಾಪಸ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ತಾಯಿದ್ರು. ಬಂದಿದ್ದು ಈ ಅಂಗಡಿ ಹುಡ್ಕೋದೇ ನಮ್ಗೆ ಸ್ವಲ್ಪ ಲೇಟ್ ಆಗೋಯ್ತು. ಅಲ್ಲೇ ಒಂದು ರೌಂಡ್ ಹೊಡೆದು ಮತ್ತೆ ಅಲ್ಲಿ ಈ ಒಬ್ಬರು ಕರೆಕ್ಟಾಗಿ ಹೇಳಿದ್ರು, ಇನ್ನೊಬ್ಬೊಬ್ರು ಕೇಳಿದ್ರೆ ವಾಪಸ್ ಹೋಗಿ ಅಥವಾ ಹಿಂದಕ್ಕೆ ಹೋಗಿ ಆ ಥರ ಹೇಳ್ತಾಯಿದ್ರು. ಸೊ ಇದೆಲ್ಲ ಲ್ಯಾವೆಂಡರ್ ಕಲರ್, ರೆಡ್ ಕಲರ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಸೊ ಯಾರಾದರೂ ತೊಗೋಬೇಕು, ಇಲ್ಲಿ ಸರೌಂಡಿಂಗನ್ನು ನೋಡ್ತಾ ಇದ್ದರೆ ಸೊ ಮೈ ಪ್ಯಾಷನ್ ಅಂತ ನನ್ನ ತಂಗಿ ಇಷ್ಟ ಆಗಿರೋದು, ಚೆನ್ನಾಗಿದೆ ಅಂಗಡಿ ಅಂತ. ಬಟ್ ರೈಟಲ್ಲಿ ಕಾಂಪ್ರಮೈಸ್ ಆಗೋಲ್ಲ. ಸೊ ಇದಾದಮೇಲೆ ಡಿಸ್ಕೌಂಟ್ ಎಷ್ಟೋ ಅಷ್ಟೇ. ಇದಾದಮೇಲೆ ನಾವು ಬಾಂಬೆ ಮಹಾಲಕ್ಷ್ಮಿ ಅಂತ ಗಾರ್ಮೆಂಟ್ಸದು, ಇಲ್ಲಿ ನೋಡಿ ಮಕ್ಳುಗಳಿಗೆ ಬಟ್ಟೆ ತೊಗೋಬೋದು. ನಿಜವಾಗ್ಲೂ ನಂಗೆ ಇದು ಒಂಥರ ಇಷ್ಟ ಆಯಿತು. ಅಂದರೆ ಅಲ್ಲಿನ ರೈಟ್ ಅಷ್ಟೇ ಹಾಕ್ಬಿಟ್ಟಿರ್ತಾರೆ, ನಮಗಿಷ್ಟ ಆದರೆ ತೊಗೋಬೋದು, ಇಲ್ಲಾಂದ್ರೆ ಇಲ್ಲ ಆ ಥರ ಇದು. ಮತ್ತು ತುಂಬ ಕಮ್ಮಿ ರೇಟ್ಗೂ ಸಿಗುತ್ತೆ. ಈ ಥರ ಎಲ್ಲ ಪುಟ್ಟ ಫ್ರಾಕು ಮಕ್ಳುಗಳಿಗೆ, ನನ್ನ ಮಗಳ ಸೈಜ್ದಲ್ಲ ಇದು, ಆದರೆ ನಾನು ತೋರಿಸ್ತಾ ಇದ್ದೀನಿ. 200, 300ಕ್ಕೆಲ್ಲ ಇಲ್ಲಿ ಫ್ರಾಕ್ಸ್ ಚೆನ್ನಾಗಿರೋದು, 300-400 ರೂಪಾಯಿ ಒಳಗಡೆ ಫ್ರಾಕ್ಸ್ ಎಲ್ಲ ಚೆನ್ನಾಗಿರೋ ಸಿಗುತ್ತೆ. ಸೊ ಯಾರಾದರೂ ಇಲ್ಲೇ ಸರೌಂಡಿಂಗ್ ಅಂದರೆ ನೆಲಮಂಗಲದವ್ರು ಗೊತ್ತಿರುತ್ತೆ, ಅಕ್ಕಪಕ್ಕ ಅವ್ರಿಗೆ ಗೊತ್ತಿರೋಲ್ಲ. ಅಕ್ಕಪಕ್ಕ ಅಂದರೆ ಸ್ವಲ್ಪ ದೂರ ಇರ್ತಲ್ಲ, ಯಾವಾಗಾದ್ರೂ ನೆಲಮಂಗಲ ಸೈಡ್ ಬಂದಾಗ ನೋಡ್ಕೊಂಡು ಹೋಗಿ. ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಕೆಳಗಡೆ ಹೋಗ್ಬೇಕಿದ್ದು ರೋಡು. ಮೇ ಬಿ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅನಿಸುತ್ತೆ. ಸೊ ಇದಾದಮೇಲೆ ನಾನೊಂದು ಡ್ರೆಸ್ ತೊಗೊಂಡೆ, ಎತ್ಕೊಂಡೆ. ನಮ್ಮ ಮನೆಯವರು ಹೇಳಿಲ್ಲ ಬೇಡ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ರು. ಅದಾದಮೇಲೆ ಬೇರೆದು ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು.